ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಸರಸ್ವತಿ ಪೂಜೆಯ ಸಂಪೂರ್ಣ ಸರಳ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ವಸಂತ ಪಂಚಮಿಯು ಬಂದಿದೆ ನಾಳೆ ಜನವರಿ 23ನೇ ತಾರೀಕು ಶುಕ್ರವಾರದಂದು ವಿಶೇಷವಾದ ವಸಂತ ಪಂಚಮಿಯು ಬಂದಿದೆ. ಈ ವಸಂತ ಪಂಚಮಿಯ ದಿನದಂದು ಹೇಗೆ ಪೂಜೆಯನ್ನು ಮಾಡಬೇಕು ಅಂದರೆ, ಮುಖ್ಯವಾಗಿ ಸರಸ್ವತಿ ಪೂಜೆಯನ್ನು ಮಾಡಬೇಕು. ನಿಮ್ಮ ಮನೆಯಲ್ಲಿರುವಂತಹ ನಿಮ್ಮ ಮಕ್ಕಳ ಕೈಯಿಂದ ಸರಸ್ವತಿ ಪೂಜೆಯನ್ನು ಮಾಡುವುದರಿಂದ ಅವರ ವಿದ್ಯಾಭ್ಯಾಸದಲ್ಲಿ ಉನ್ನತಿ ಅನ್ನೋದು ಆಗುತ್ತೆ. ಹಾಗಾದರೆ ತುಂಬಾನೇ ಸರಳವಾಗಿ ನಿಮ್ಮ ಮಕ್ಕಳ ಕೈಯಿಂದ ವಸಂತ ಪಂಚಮಿಯ ದಿನದಂದು ಹೇಗೆ ಸರಸ್ವತಿ ಪೂಜೆಯನ್ನು ಮಾಡಬೇಕು, ಹಾಗೆಯೇ ಯಾವ ಒಂದು ಶುಭ ಸಮಯದಲ್ಲಿ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ಯಾವ ನೈವೇದ್ಯವನ್ನು ಅರ್ಪಿಸಬೇಕು, ಸರಸ್ವತಿಗೆ ತುಂಬಾನೇ ಪ್ರಿಯವಾಗುವಂಥ ಯಾವ ಹೂವು, ಯಾವ ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ನಿಮ್ಮ ಮಕ್ಕಳು ಹಾಗೆಯೇ ನೀವು ಕೂಡ ವಸಂತ ಪಂಚಮಿಯ ದಿನದಂದು ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ಸರಸ್ವತಿ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ಯಾವ ಒಂದು ಸರಸ್ವತಿ ಶ್ಲೋಕವನ್ನು ಪಠಿಸಬೇಕು ಆ ದಿನದಂದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಜನವರಿ 23 ಶುಕ್ರವಾರದಂದು ವಸಂತ ಪಂಚಮಿಯು ಬಂದಿದೆ. ಈ ವಸಂತ ಪಂಚಮಿಯ ದಿನದಂದು ಸರಸ್ವತಿ ಪೂಜೆಯನ್ನು ಮಾಡಬೇಕು ಅಂತ ಹೇಳಿದೆ. ಜ್ಞಾನ, ವಿದ್ಯೆ, ಕಲೆ ಎಲ್ಲದರ ಅಧಿದೇವತೆ ಈ ಸರಸ್ವತಿ ದೇವಿ. ನಮಗೆ ಮಹಾಲಕ್ಷ್ಮಿಯ ಆಶೀರ್ವಾದ, ಕರುಣೆ, ಕೃಪೆ ಹೇಗೆ ಬೇಕೋ ಈ ಸರಸ್ವತಿಯ ಕರುಣೆ, ಕೃಪೆ ಕೂಡ ನಮ್ಮ ಜೀವನಕ್ಕೆ ತುಂಬಾನೇ ಮುಖ್ಯವಾದದ್ದು. ಹಾಗಾಗಿ ಸರಸ್ವತಿ ಪೂಜೆಯನ್ನು ಮಾಡಿಸ್ಬೇಕು. ನಿಮ್ಮ ಮನೆಯಲ್ಲಿ ಮಕ್ಕಳು ಸ್ಕೂಲ್ಗೆ ಹೋಗುವಂಥ ಮಕ್ಕಳು ಇದ್ದರೆ, ಅಥವಾ ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರುವಂಥ ಮಕ್ಕಳು ಇದ್ದರೂ ಕೂಡ ಸರಸ್ವತಿ ಪೂಜೆಯನ್ನು ಮಾಡಿಸುವುದು ತುಂಬಾನೇ ಉತ್ತಮವಾದದ್ದು. ವಸಂತ ಪಂಚಮಿಯ ದಿನದಂದು ಬೆಳಿಗ್ಗೆ ಬೇಗನೆ ಎದ್ದೇಳಿ, ತುಂಬ ಬೇಗನೆ ಎದ್ದು ನಾವು ಯಾವುದೇ ಒಂದು ಪೂಜೆಯನ್ನು ಮಾಡಿದ್ರೂ ಕೂಡ ನಮಗೂ ಕೂಡ ಮನಸ್ಸಿಗೆ ತೃಪ್ತಿ ಅನ್ನೋದು ಸಿಗುತ್ತೆ. ಹಾಗೆಯೇ ಪೂಜೆಯ ಪೂರ್ಣ ಫಲ ಅನ್ನೋದು ಕೂಡ ಪ್ರಾಪ್ತಿಯಾಗುತ್ತೆ. ಸರಸ್ವತಿ ಪೂಜೆಯನ್ನು ಮಧ್ಯಾಹ್ನದ ಸಮಯದಲ್ಲಿ ಹಾಗೆ ರಾತ್ರಿ ಸಮಯದಲ್ಲಿ ಮಾಡಬಾರ್ದು. ಸರಸ್ವತಿ ಪೂಜೆಯನ್ನು ಬೆಳಗ್ಗಿನ ಸಮಯದಲ್ಲೇ ಮಾಡಬೇಕು. ಒಂದು ಬ್ರಹ್ಮ ಮುಹೂರ್ತದಲ್ಲೇ ಮಾಡಿ, ಬ್ರಾಹ್ಮಿ ಲಗ್ನದಲ್ಲೇ ಸರಸ್ವತಿ ಪೂಜೆಯನ್ನು ಮಾಡಿ. ಅದು ಆಗಲಿಲ್ಲ ಅಂದರೆ ಜನವರಿ 23 ಶುಕ್ರವಾರದಂದು ಬೆಳಗ್ಗೆ 6:46 12:32 ಕೂಡ ಒಂದು ಶುಭ ಸಮಯವಿದೆ. ಆ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡ್ಬೋದು. ಹಾಗೆಯೇ ಆ ದಿನದ ರಾಹುಕಾಲ ಮತ್ತು ಯಮಗಂಡ ಕಾಲದ ಸಮಯವನ್ನು ನಿಮ್ಮ ಮನೆಯ ಕ್ಯಾಲೆಂಡರಲ್ಲಿ ನೋಡಿಕೊಂಡು ರಾಹುಕಾಲವನ್ನು ಬಿಟ್ಟು ಯಮಗಂಡ ಕಾಲವನ್ನು ಬಿಟ್ಟು ಉಳಿದ ಸಮಯದಲ್ಲೂ ಕೂಡ ನೀವು ಬೆಳಗ್ಗೆ ಸರಸ್ವತಿ ಪೂಜೆಯನ್ನು ಮಾಡ್ಬೋದು. 6:46 12:32 ಕೂಡ ಒಂದು ಸರಸ್ವತಿ ಪೂಜೆಯನ್ನು ಮಾಡುವುದಕ್ಕೆ ಒಂದು ಮುಹೂರ್ತವಿದೆ, ಒಂದು ಸಮಯವಿದೆ. ಆ ಸಮಯದಲ್ಲಿ ಪೂಜೆಯನ್ನು ಸಲ್ಲಿಸಿ. ಮಧ್ಯಾಹ್ನದ ಸಮಯದಲ್ಲಿ ಸರಸ್ವತಿ ಪೂಜೆಯನ್ನು ಮಾಡೋದಕ್ಕೆ ಹೋಗ್ಬಿಡಿ. ಆದಷ್ಟು ಬೆಳಗ್ಗೆನೇ ಸರಸ್ವತಿ ಪೂಜೆಯನ್ನು ಮಾಡುವುದಕ್ಕೆ ಪ್ರಯತ್ನ ಪಡಿ. ಬೆಳಗ್ಗೆನೇ ಸರಸ್ವತಿ ಪೂಜೆ ಮಾಡುವುದು ತುಂಬಾನೇ ಶ್ರೇಷ್ಠ. ಇನ್ನು ಹೇಗೆ ಪೂಜೆಯನ್ನು ಮಾಡಬೇಕು ಅನ್ನೋದಾದರೆ, ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಮಕ್ಕಳ ಕೈಯಿಂದಲೇ ಅವತ್ತಿನ ದಿವಸ ಆದಷ್ಟು ಸರಸ್ವತಿಗೆ ಪೂಜೆಯನ್ನು ಸಲ್ಲಿಸಿರಿ. ಒಂದು ಪೀಠವನ್ನು ರೆಡಿ ಮಾಡ್ಕೊಳ್ಳಿ. ಮೊದಲಿಗೆ ಒಂದು ಪೀಠ ಅಥವಾ ಒಂದು ಮಣೆಯನ್ನು ಹಾಕಿ, ಆ ಮಣೆಯ ಮೇಲೆ ಬಿಳಿ ಅಥವಾ ಹಳದಿ ಬಣ್ಣದ ಬಟ್ಟೆಯನ್ನೇ ಹಾಕಬೇಕು. ಸರಸ್ವತಿ ಮಾತೆಗೆ ತುಂಬಾನೇ ಪ್ರಿಯವಾಗುವಂತಹ ಬಣ್ಣ ಅಂದರೆ ಬಿಳಿ ಅಥವಾ ಹಳದಿ ಬಣ್ಣ. ಸೊ ನೀವು ಕೂಡ ಅಥವಾ ನಿಮ್ಮ ಮಕ್ಕಳು ಕೂಡ ಅವತ್ತಿನ ದಿವಸ ಸರಸ್ವತಿ ಪೂಜೆಯನ್ನು ಮಾಡಬೇಕಾದ್ರೆ ಆದಷ್ಟು ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಿನೇ ಸರಸ್ವತಿ ಪೂಜೆಯನ್ನು ಮಾಡಿ. ಬಿಳಿ ಅಥವಾ ಹಳದಿ ಬಣ್ಣದ ಒಂದು ಬಟ್ಟೆಯನ್ನು ಹಾಸಿ ಅದರ ಮೇಲೆ ಸರಸ್ವತಿ ದೇವಿಯ ಫೋಟೋ ಮತ್ತು ವಿಗ್ರಹವನ್ನು ಇಟ್ಟು ಪೂಜೆಯನ್ನು ಸಲ್ಲಿಸಬೇಕು. ವಿಗ್ರಹ ಇರುವಂಥವರು ಮರೆಯದೆ ಪಂಚಾಮೃತದಿಂದ ಅಭಿಷೇಕವನ್ನು ಸಲ್ಲಿಸಿ, ಹಾಲು, ಮೊಸರು, ಜೇನುತುಪ್ಪ, ಸಕ್ಕರೆ ಹಾಗೆ ಬಾಳೆಹಣ್ಣಿನಿಂದ ಅಭಿಷೇಕವನ್ನು ಮಾಡಿದ ನಂತರ ಮತ್ತೊಮ್ಮೆ ನೀರಿನಿಂದ ಸ್ವಚ್ಛ ಮಾಡಿಕೊಂಡು ವಿಗ್ರಹಕ್ಕೆ ಶ್ರೀಗಂಧ, ಅರಿಶಿನ, ಕುಂಕುಮ ಹಾಗೆಯೇ ಗೆಜ್ಜೆ ವಸ್ತ್ರವನ್ನು ಹಾಕಿ ಅಲಂಕಾರವನ್ನು ಮಾಡಿ ಪೂಜೆಯನ್ನು ಸಲ್ಲಿಸಬೇಕು. ಇನ್ನು ವಿಗ್ರಹ ಇಲ್ಲ ಅನ್ನುವವರು ಕೂಡ ಏನೂ ತೊಂದರೆ ಇಲ್ಲ. ನಿಮ್ಮ ಮನೆಯಲ್ಲಿ ಸರಸ್ವತಿಯ ಫೋಟೋ ಇದ್ದರೂ ಕೂಡ ಪೂಜೆಯನ್ನು ಸಲ್ಲಿಸಬಹುದು. ಗಣೇಶ, ಸರಸ್ವತಿ ಇಬ್ಬರು ಇರುವಂತಹ ಫೋಟೋವನ್ನು ಇಟ್ಟು ಕೂಡ ಪೂಜೆಯನ್ನು ಸಲ್ಲಿಸಬಹುದು. ಫೋಟೋವನ್ನು ಸ್ವಚ್ಛ ಮಾಡಿಕೊಂಡು ಶ್ರೀಗಂಧ, ಅರಿಶಿನ, ಕುಂಕುಮ, ಗೆಜ್ಜೆ ವಸ್ತ್ರವನ್ನು ಹಾಕಿ ಹೂಗಳಿಂದ ಅಲಂಕಾರವನ್ನು ಮಾಡಿ ಪೂಜೆಯನ್ನು ಸಲ್ಲಿಸಿ. ಇನ್ನು ಸರಸ್ವತಿ ಪೂಜೆಯಲ್ಲಿ ಬಳಸಬೇಕಾದಂಥ ಹೂವುಗಳು ಅಂದರೆ ಬಿಳಿ ಬಣ್ಣದ ಹೂಗಳನ್ನು, ಮಲ್ಲಿಗೆ ಆಗಿರ್ಬೋದು, ಜಾಜಿ ಆಗಿರ್ಬೋದು, ಸಂಪಿಗೆ ಆಗಿರ್ಬೋದು, ಈ ಥರದ ಬಿಳಿ ಬಣ್ಣದ ಹೂಗಳಿಂದ ಆದಷ್ಟು ಸರಸ್ವತಿ ದೇವಿಯ ಫೋಟೋವನ್ನು ಅಲಂಕಾರವನ್ನು ಮಾಡಿ ಬಿಳಿ ಬಣ್ಣದ ಹೂವುಗಳನ್ನೇ ಅರ್ಪಿಸಿ ಪೂಜೆಯನ್ನು ಸಲ್ಲಿಸಿ. ಬಿಳಿ ಬಣ್ಣದ ಹೂಗಳು ಸಿಗಲಿಲ್ಲ ಅಂದರೆ ಹಳದಿ ಬಣ್ಣದ ಹೂಗಳಿಂದ ಕೂಡ ಸರಸ್ವತಿ ದೇವಿಯ ಪೂಜೆಯನ್ನು ಮಾಡಬಹುದು. ಬಿಳಿ ಅಥವಾ ಹಳದಿ ಬಣ್ಣದ ಹೂಗಳಿಂದ ಅಲಂಕಾರವನ್ನು ಮಾಡಿ ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸಿ. ನೈವೇದ್ಯ ಅಂದ್ರೂ ಕೂಡ ಸರಸ್ವತಿ ದೇವಿಗೆ ಪ್ರಿಯವಾಗುವಂಥ ನೈವೇದ್ಯ ಅಂದರೂ ಕೂಡ ಬಿಳಿ ಬಣ್ಣದ ನೈವೇದ್ಯ. ತೆಂಗಿನಕಾಯಿಯಿಂದ ಮಾಡಿದ ಯಾವುದಾದ್ರೂ ಒಂದು ಸಿಹಿ ಪದಾರ್ಥ ಆಗಿರ್ಬೋದು, ಅಕ್ಕಿ ಪಾಯಸ ಆಗಿರ್ಬೋದು, ಸಜ್ಜಿಗೆ, ಸಿಹಿ ಅವಲಕ್ಕಿ ಅಥವಾ ಬರೀ ಹಾಲನ್ನು ಕೂಡ ನೀವು ನೈವೇದ್ಯವಾಗಿ ಇಟ್ಟು ಪೂಜೆಯನ್ನು ಸಲ್ಲಿಸಬಹುದು. ನೋಡಿ, ಸರಸ್ವತಿ ಮಾತೆಗೆ ಪ್ರಿಯವಾಗುವಂತಹ ಬಣ್ಣ ಅಂದರೆ ಬಿಳಿ ನೈವೇದ್ಯವನ್ನು ಅರ್ಪಿಸಬೇಕು. ಬಿಳಿ ಬಣ್ಣದ ಹೂಗಳಿಂದ ಅಲಂಕಾರವನ್ನು ಮಾಡಿ ನೀವು ಕೂಡ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಿಕೊಂಡು ಸರಸ್ವತಿ ದೇವಿಯ ಪೂಜೆಯನ್ನು ಮಾಡಿ. ಹಾಗೆಯೇ ದೀಪಗಳನ್ನು ಹಚ್ಚಿ ನೈವೇದ್ಯವನ್ನು ತೋರಿಸಿ ಧೂಪ ದೀಪವನ್ನು ಮಾಡಿ
ಮಂಗಳಾರತಿಯನ್ನು ಮಾಡಿ ಸರಸ್ವತಿ ದೇವಿಯ ಪೂಜೆಯನ್ನು ನಿಮ್ಮ ಮಕ್ಕಳ ಕೈಯಿಂದ ಮಾಡಿಸಿ. ಹಾಗೆಯೇ ಸರಸ್ವತಿ ದೇವಿಯ ಪೂಜೆಯನ್ನು ಮಾಡಬೇಕಾದ್ರೆ ಸರಸ್ವತಿ ಶ್ಲೋಕವನ್ನು ಹೇಳಿಕೊಂಡು ನಿಮ್ಮ ಮಕ್ಕಳ ಕೈಯಿಂದಲೇ ಸರಸ್ವತಿ ಪೂಜೆಯನ್ನು ಮಾಡಿಸಿ, ತುಂಬಾ ಒಳ್ಳೆಯದು. ಜೊತೆಗೆ ಇನ್ನೊಂದು ಮುಖ್ಯವಾಗಿ ನಿಮ್ಮ ಮಕ್ಕಳ ಸ್ಟಡಿ ಥಿಂಗ್ಸ್ ಏನೇನಿರುತ್ತೆ ನೋಡಿ, ಅವರ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ಎಲ್ಲ ವಸ್ತುಗಳನ್ನು ಕೂಡ ಸರಸ್ವತಿ ಫೋಟೋ ನೀವು ಇಟ್ಟು ಪೂಜೆಯನ್ನು ಮಾಡ್ತಿರ್ತಾರಲ್ಲ, ಅದರ ಮುಂಭಾಗದಲ್ಲಿ ಇಡಿ. ವಿದ್ಯಾಭ್ಯಾಸಕ್ಕೆ ಅಂತಲೇ ಅಲ್ಲ, ಕಲೆಗೆ ಸಂಬಂಧಪಟ್ಟ ವಸ್ತುಗಳನ್ನು ಕೂಡ ನೀವು ಸರಸ್ವತಿಯ ಫೋಟೋ ಮುಂದೆ ಇಟ್ಟು ಪೂಜೆಯನ್ನು ಸಲ್ಲಿಸಿ. ಆ ಎಲ್ಲ ಪುಸ್ತಕಗಳಿಗೂ ಕೂಡ ಅರಿಶಿನ, ಕುಂಕುಮ ಮತ್ತು ಹೂವು ಮತ್ತು ಅಕ್ಷತೆಯನ್ನು ಹಾಕಿ ನೀವು ಅವುಗಳಿಗೂ ಸಹ ಪೂಜೆಯನ್ನು ಸಲ್ಲಿಸಿ. ಸರಸ್ವತಿ ಪೂಜೆಯನ್ನು ಸರಳವಾಗಿ ಈ ರೀತಿಯಾಗಿ ಮಕ್ಕಳ ಕೈಯಿಂದ ವಸಂತ ಪಂಚಮಿಯ ದಿನದಂದು ಮಾಡಿಸಿ. ಹಾಗೆಯೇ ಯಾವ ಒಂದು ಸರಸ್ವತಿ ಶ್ಲೋಕವನ್ನು ಹೇಳ್ಕೊಳ್ಬೇಕು ಅನ್ನೋದಾದರೆ ತುಂಬಾ ಸರಳವಾಗಿರುವಂಥದ್ದು, ಎಲ್ಲ ಮಕ್ಕಳಿಗೂ ಕೂಡ ಇದು ಶಾಲೆಯಲ್ಲಿ ಕಲಿಸಿರ್ತಾರೆ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಈ ಒಂದು ಸರಳವಾಗಿರುವಂತಹ ಸರಸ್ವತಿ ಶ್ಲೋಕವನ್ನು ಸರಸ್ವತಿ ಪೂಜೆಯನ್ನು ಮಾಡಬೇಕಾದ್ರೆ ಪಠಿಸಿ. ಹಾಗೆಯೇ ಪೂಜೆ ಮುಗಿದ ನಂತರನೂ ಕೂಡ ನಿಮ್ಮ ಮಕ್ಕಳ ಕೈಯಿಂದ ಕೂಡ ಈ ಸರಸ್ವತಿ ಶ್ಲೋಕವನ್ನು ಪಠನೆ ಮಾಡೋದಕ್ಕೆ ಹೇಳಿ. ಈ ಸರಳವಾದ ಮಾಹಿತಿ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಮನಸ್ಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.